ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇನ್ 2 ಡೇಸಲ್ಲಿ ಗೌರಿ ಗಣೇಶ ಫೆಸ್ಟಿವಲ್. ಸೊ ಗೌರಿ ಗಣೇಶ ಫೆಸ್ಟಿವಲ್ ಅಂದಮೇಲೆ ಎಲ್ಲರ ಮನೇಲೂ ಗೌರಿ ಗಣೇಶನ ಕುಣಿಸಿ ಹಬ್ಬನ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ನಾವು ಕೂಡ ಅದೇ ಥರನೇ ಎಲ್ಲರೂ ಬೇಗ ರೆಡಿಯಾಗಿ ಕಾರಲ್ಲಿ ಹೊರಟ್ವಿ ಗೌರಿ ಗಣೇಶನ ತೊಗೊಂಬರೋಣ ಅಂತ. ಜೊತೆಗೆ ಜಾನ್ವಿ ಚಾರ್ವಿ ಇಬ್ಬರೂ ಕರ್ಕೊಂಡು ಹೊರಟ್ವಿ. ಸೊ ಅಲ್ಲಿ ಹೋಗಿ ಗೌರಿ ಗಣೇಶನೆಲ್ಲ ಸೆಲೆಕ್ಟ್ ಮಾಡ್ತಾಯಿದ್ವಿ. ಸೊ ಒಂದು ಫೇಸ್ ಚೆನ್ನಾಗಿದೆ, ಇನ್ನೊಂದು ಫೇಸ್ ಚೆನ್ನಾಗಿರಲಿಲ್ಲ. ಸೊ ಅಲ್ಲೆಲ್ಲ ನೋಡಿ ಅಮ್ಮ ಯಾವ ಥರ ಗೌರಿ ಬೇಕು, ಯಾವ ಥರ ಗಣೇಶ ಬೇಕು, ಹೇಗಿರಬೇಕು ಎಲ್ಲ ನೋಡಿ ಸೆಲೆಕ್ಟ್ ಮಾಡಿದ್ರು. ಸೊ ಸೆಲೆಕ್ಟ್ ಎಲ್ಲ ಮಾಡಾದಮೇಲೆ ನಾವು ಗೌರಿ ಗಣೇಶನ ತೊಗೊಂಡು ಮನೆಗೆ ಹೊರಟ್ವಿ. ಸೊ ಮನೆಗೆ ಹೊರಟಾದ್ಮೇಲೆ ಅಮ್ಮ ಮತ್ತು ನಿಶು ಇಬ್ಬರು ಗೌರಿ ಗಣೇಶನ ಇಟ್ಕೊಂಡು ಆರತಿ ಮಾಡಿ ಮನೆಗೆ ವೆಲ್ಕಮ್ ಮಾಡ್ಕೊಂಡ್ವಿ ಗೌರಿ ಗಣೇಶನ. ಸೊ ಗೌರಿ ಗಣೇಶನ ಮನೆಗೆ ವೆಲ್ಕಮ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಡೇ ನಾನು ಅಮ್ಮ ಎಲ್ಲ ಸೇರಿಕೊಂಡು ಫಸ್ಟ್ ಗೌರಿ ಹಬ್ಬ ಆಗಿದ್ದರಿಂದ ಬಾಗಿನ ಕೊಡಬೇಕು, ಎಲ್ಲ ಮುತ್ತೈದೆಯರಿಗೂ ಬಾಗಿನ ಕೊಡಬೇಕು ಅನ್ನೋದೊಂದು ಟ್ರೆಡಿಷನ್ ಇರುತ್ತೆ. ಸೊ ನಾನು ಅಮ್ಮನೂ ಕೂಡ ಅದೇ ಥರನೇ ಮರಕ್ಕೆ ಪೂಜೆ ಎಲ್ಲ ಮಾಡಿ ಬಾಗಿನಕ್ಕೆ ಜೋಣಿಸ್ಕೊಂಡು ರೆಡಿ ಮಾಡಿದ್ವಿ. ಸೊ ಈ ವರ್ಷ ಜಾನ್ವಿ ಚಾರ್ವಿಗೆ ಫಸ್ಟ್ ಇಯರ್ ಗೌರಿ ಹಬ್ಬ ಆಗಿದ್ದರಿಂದ ಅವ್ರ ಕೈಯಲ್ಲೂ ಕೂಡ 2 ಪುಟ್ಟು ಮರದ ಬಾಗಿನ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅದೇ ಥರನೇ ಅವ್ರಿಗೂ ಕೂಡ 2 ಮರದ ಬಾಗಿನ ಜೋಡಿಸಿ ಅವ್ರಿಗೂ ರೆಡಿ ಮಾಡಿ ಅವ್ರ ಕೈಯಲ್ಲೂ ಕೊಡಿಸೋದಕ್ಕೆ ಜೋಡಿಸಿಟ್ವಿ. ಸೊ ಆಲ್ಮೋಸ್ಟ್ ಬಾಗಿನ ಎಲ್ಲ ಜೋಡಿಸಿ ರೆಡಿ ಎಲ್ಲ ಮಾಡಿದ್ವಿ. ಸೊ ರೆಡಿ ಎಲ್ಲ ಮಾಡಿಟ್ಟಾದಮೇಲೆ ಡೆಕೋರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಡೆಕೋರೇಷನ್ಸ್ ಆಲ್ಮೋಸ್ಟ್ ಹಾಫ್ ಆಫ್ ದ ಡೆಕೋರೇಷನ್ಸ್ ಕಂಪ್ಲೀಟ್ ಆಗಿತ್ತು, ಕಂಪ್ಲೀಟ್ ಮಾಡಿ ಮುಗಿಸಿದ್ವಿ. ಸೊ ಇದಾಗಿತ್ತು ನಮ್ಮ ಗೌರಿ ಗಣೇಶ ಫೆಸ್ಟಿವಲ್ನ ಪ್ರಿಪ್ರೇಷನ್ಸ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಗೌರಿ ಫೆಸ್ಟಿವಲ್ನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಅಪ್ಲೋಡ್ ಮಾಡ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.